Until then, stay tuned. Good night. Bye bye. ಇಲ್ಲಿ ಬಜೆಗೋಳಿ ಇತ್ತು ಕುದುರೆ ಮುಖ ಹೋಗಿ ಈಗ ಇಷ್ಟ ತಕ ಅಲ್ಲಿ ಮಿಜಿ ಮಾಡ್ಕೊಂತ ತೊಳೆದೆ. ಟಿಕೆಟ್ ಪ್ರೈಸ್ ಏನು ಇರಲ್ಲ ಅನ್ಕೋತೀನಿ. ಇಲ್ಲಿ ಎಂಟ್ರಿ ಮಾಡಿಸಿ ಹೋಗೋಣ. ಹಾಂ, 1 ಗಂಟೆ ಆಯಿತು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಔಟರ್ ಚೆಕ್ ಪೋಸ್ಟ್? ಹಾಂ, 1.5 ಗಂಟೆ ಹಾಕಿದೆ ಸರ್. ಓಪನ್ ಎಷ್ಟು ಗಂಟೆಗೆ ಆಗುತ್ತೆ ಒಂಚೂರು ಹೇಳ್ತೀರಾ? ಅಲ್ಲಿ ಚೆಕ್ ಪೋಸ್ಟ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಮಾರ್ನಿಂಗ್? ಫಸ್ಟ್ ಡೇ ರೈಡು ಆಲ್ಮೋಸ್ಟ್ ಮುಗಿದಿದೆ. ಆಲ್ಮೋಸ್ಟ್ ಏನು ಪೂರ್ಣ ಮುಗಿದಿದೆ. ಏನಂದರೆ ಚಾರ್ಮಾಡಿಯಿಂದ ಸಖತ್ ಮಳೆ ಸಿಕ್ತು. ರೆಕಾರ್ಡಿಂಗ್ ಮಾಡಿದ್ದೀನಿ, ಬಟ್ ಏನಾಗಿದೆ ಅಂದರೆ ಮಾಯಿಶ್ಚರ್ ಹೇಳೋದಕ್ಕಿಂತ ಫಾಗು, ಕ್ಯಾಮ್ರಾಕ್ಕೆ ಮಾಯಿಶ್ಚರ್ ಆಗುತ್ತೆ ಅಂತ ನಾನು ಲೆನ್ಸ್ ತೆಕ್ಕೊಂಡಿದ್ದೆ. ಬಟ್ ಮಳೆ ಹನಿಗಳು ಲೆನ್ಸಿಗೆ ಕೂತು ಅಷ್ಟು ಕ್ಲಿಯರಾಗೇನು ಬಂದಿಲ್ಲ. ಬಟ್ ಆದಷ್ಟು ಮಟ್ಟಿಗೆ ತೋರಿಸಿದ್ದೀನಿ. ಇಲ್ಲಿ ರೂಮಿಗೆ ಚೆಕ್ ಇನ್ ಆಗಿ ಏನು ಮಾಡಿದ್ವಿ ಅಂದರೆ ಮೊದಲೇ ರೂಮ್ ಬುಕ್ ಮಾಡಿದ್ವಿ. ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಇನ್ಫಾರ್ಮೇಷನನ್ನು. ಇಲ್ಲಿ ರೂಮ್ ಚೆಕ್ ಇನ್ ಆಗಿ ಹಾಗೆ ದರ್ಶನಕ್ಕೆ ಹೋದ್ವಿ. ರಾತ್ರಿ 8:30 ತನಕ ಇರುತ್ತೆ, ಓಪನ್ ಇರುತ್ತೆ ದರ್ಶನ ಮಾಡಿಕೊಂಡು ಇಲ್ಲಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಊಟ ಮಾಡಿ ಮತ್ತೆ ವಾಪಸ್ ಇಲ್ಲಿ ಏನು ಲಾಡ್ಜಲ್ಲಿ ರೂಮ್ ಬುಕ್ ಮಾಡಿದ್ವಲ್ಲ ಅಲ್ಲಿ ಬಂದಿದ್ದೀವಿ. ಈಗ ಮಾರ್ನಿಂಗ್ ತನಕ ಫುಲ್ಲು ರೆಸ್ಟ್ ಮಾಡಬೇಕು. ನನ್ನ ಮೊಬೈಲ್ಗೆಲ್ಲ ಸ್ವಲ್ಪ ಮಾಯಿಶ್ಚರ್ ಆಗಿ ನೀರೆಲ್ಲ ಹೋಗಿ ಸ್ವಲ್ಪ ಹೋಗಿತ್ತು. ಬಟ್ ಹೆಂಗೋ ಚಾರ್ಜ್ ಒಂದು ಆಗ್ತಾಯಿದೆ. ಸ್ಪೀಕರೆಲ್ಲ ಹೊಗೆ ಆಗಿದೆ, ಬಟ್ ಪ್ರಾಬಬ್ಲಿ ಸರಿ ಆಗ್ಬೋದು. ನಮ್ಮ ಪವನ್ ಹೆಗಡೆ ಮಮ್ಮಿ ಮನಗಿದ್ದಾನೆ ಇಲ್ಲಿ ನೋಡಿ. ಸೊ ಸ್ಟೇ ಟ್ಯೂನ್. ನಾಳೆ ಮಾರ್ನಿಂಗು ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಯಾವ್ಯಾವ ಪ್ಲೇಸನ್ನು ಕವರ್ ಮಾಡೋಕ್ಕಾಗತ್ತೆ, ಮಳೆ ಹೇಗಿರುತ್ತೆ ಎಲ್ಲವನ್ನು ನಾನು ನಿಮಗೆ ತೋರಿಸ್ತೀನಿ ವ್ಲಾಗಲ್ಲಿ. ಸೊ ಲೆಟ್ಸ್ ವೇಟ್ ಫಾರ್ ದಿ ಡೇ 2. Until then, stay tuned. Good night. Bye bye. ಏನಂದರೆ ನಾವು ಈಗ ಕುದುರೆ ಮುಖ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಇಲ್ಲಿ ಬಜೆಗೋಳಿ ಇತ್ತು ಕುದುರೆ ಮುಖ ಹೋಗಿ ರಾಣಿ ಜಾರಿ ಹೋಗ್ತೀವಿ. ಆ್ಯಕ್ಚುಲಿ ಮ್ಯಾಪಲ್ಲಿ ನಿಮ್ಗೆ ಹೆಂಗೆ ತೋರಿಸುತ್ತೆ ಅಂದರೆ ಹತ್ತಿರದ ಡಿಸ್ಟೆನ್ಸ್ ತೋರಿಸುತ್ತೆ. ವಾಪಸ್ ಚಾರ್ಮಾಡಿ ಇತ್ತು ಘಾಟಿ ಹತ್ತಿ ಮೇಲೆ ಹೋಗಿ ಬರಬೇಕಾಗತ್ತೆ. ಬಟ್ ನಾವು ಈ ರೂಟು ಸ್ವಲ್ಪ ಒಂದು 20 ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ. ಯಾಕೆ ತೊಗೊಂಡ್ವಿ ಅಂದರೆ ಎಕ್ಸ್ಪ್ಲೋರ್ ಮಾಡೋಣ ಅಂತ, ರೂಟ್ ಹೆಂಗಿದೆ ಅಂತ. ಸೊ ಇಲ್ಲಿ ಬಜೆಗೋಳಿ ತನಕ ರೂಟ್ ಸಖತ್ತಾಗಿದೆ. ಮುಂದೆ ಹೆಂಗಿದೆ ನೋಡೋಣ. ಚೆಕ್ ಪೋಸ್ಟಲ್ಲಿ ಹೋಗಿ ಅಲ್ಲಿಂದ ಕಂಟಿನ್ಯೂಸ್ ವೀಡಿಯೋ ಮಾಡ್ತೀನಿ. ಮಳೆ ಇದ್ದರೆ ವೀಡಿಯೋ ಮಾಡೋದು ಕಷ್ಟ ಆಗುತ್ತೆ, ವಿಸಿಬಿಲಿಟಿ ಇರಲ್ಲ. ಬಟ್ ಹೋಪ್ಫುಲಿ ಇಲ್ಲಿ ತನಕ ಮಳೆ ಇರಲಿಲ್ಲ. ಈಗ ಚಿಕ್ಕದಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಎಂತ ಆಯ್ತಾ, ಈಗ ಇಷ್ಟ ತಕ ಅಲ್ಲಿ ಮಿಜಿ ಮಾಡ್ಕೊಂತ ತೊಳೆದೆ. ಈಗ ಮ್ಯಾಪ್ ನೋಡ್ಕೊಳಕ್ಬಿಟ್ಟೆ. ಓಕೆ, ಮತ್ತು ಕುದುರೆ ಮುಖದಲ್ಲಿ ನಿಮಗೆ ರೆಸ್ಟ್ರಿಕ್ಷನ್ ಇರುತ್ತೆ. 1 ಅವರಲ್ಲಿ ಆ ಕಡೆ ಪಾಸ್ ಆಗಬೇಕು. ಅದನ್ನು ನಾನು ನಿಮಗೆ ಚೆಕ್ ಪೋಸ್ಟಲ್ಲಿ ಅವರು ಸ್ಲಿಪ್ ಕೊಡ್ತಾರಲ್ಲ ಆವಾಗ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಮಳೆ ಜಾಸ್ತಿ ಆಗ್ತಾ ಇದೆ. ಮತ್ತು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮೋಟೋ ವ್ಲಾಗ್ ಮಾಡ್ತಾ ಈಗ ಆ್ಯಕ್ಚುಲಿ ಈ ಪ್ರೆಸೆಂಟ್ ಆ್ಯಂಗಲ್ ಚೆನ್ನಾಗಿರುತ್ತೋ ಅಥವಾ ಹೆಲ್ಮೆಟಿಗೆ ಮೌಂಟ್ ಮಾಡಿ ರೋಡ್ ವ್ಯೂ ಅಷ್ಟೇ ತೋರಿಸ್ತಾ ಹೋಗೋದು ಚೆನ್ನಾಗಿರುತ್ತೋ ಅಂತ. ಸೊ ಹಿಂಗೆ ಮಾಡಿದರೆ 360 ಬರುತ್ತೆ. ನೋಡ್ರಿ ವ್ಯೂ ನೋಡ್ರಿ, ಇಲ್ಲಿಂದ ಎಂಥ ಸಖತ್ತಾದ ವ್ಯೂ ಅಂತ. ಫುಲ್ಲು ಎದುರುಗಡೆ ಫುಲ್ಲು ಏನೋ ಪರ್ವತ ಶಿಖರ, ನಿತ್ಯಹರಿದ್ವರ್ಣ ಕಾಡಿನ ಗುಡ್ಡ, ಫುಲ್ಲು ಅಲ್ಟಿಮೇಟ್ ವ್ಯೂ ಇದು ಮಾತ್ರ. ಸೊ ಅದೇ ಕಾರಣಕ್ಕೆ ನಾನು ಈ ರೂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋದು. ವಾಪಸ್ ಅದೇ ರೂಟಲ್ಲಿ ಹೋಗಿದ್ರೆ ನಿಮಗೆ ಈ ಥರ ವ್ಯೂ ಸಿಗ್ತಾ ಇರಲಿಲ್ಲ. ಮುಂದ್ಗಡೆ ಎಷ್ಟು ಚೆನ್ನಾಗಿದೆ ವ್ಯೂ, ಹೇಗಿದೆ ಗೊತ್ತಿಲ್ಲ. ಫಸ್ಟ್ ಟೈಮು ನಾನು ಈ ರೂಟಲ್ಲಿ ಹೋಗ್ತಾ ಇರೋದು. ಸೊ ಇಲ್ಲಿ ಚೆಕ್ ಪೋಸ್ಟ್ ಇದೆ, ಇಲ್ಲಿ ನಾವು ಎಂಟ್ರಿ ಮಾಡಿಸಿ ಹೋಗಬೇಕು. ಸೊ ಮುಂದ್ಗಡೆ ಹೋಗಿ ಎಂಟ್ರಿ ಮಾಡಿಸ್ಬೇಕು ಅನಿಸುತ್ತೆ. ಚೆಕ್ ಪೋಸ್ಟ್ ಇರೋದು ಇಲ್ಲಿ. ಹೋಪ್ಫುಲಿ
ಇಲ್ಲೇ ಎಂಟ್ರಿ ಮಾಡಿಸ್ಬೇಕು. ಟಿಕೆಟ್ ಪ್ರೈಸ್ ಏನು ಇರಲ್ಲ ಅನ್ಕೋತೀನಿ. ಇಲ್ಲೇ ಎಂಟ್ರಿ ಮಾಡಿಸಿ ಹೋಗೋಣ. ರೈನ್ಕೋಟ್ ಹಾಕೊಳ್ಳ ನಾ ಇಲ್ಲಿ ಹಾಕೋಬಿಡುತ್ತೆ. ಮತ್ತು ಅಲ್ಲಿ ಮಧ್ಯ ನಿಲ್ಸೋಕ್ಕಾಗೋದಿಲ್ಲಲ್ಲ, ಜಾಸ್ತಿ ಹೊತ್ತು ನಿಲ್ಸೋಂಗಿಲ್ಲ. ಒಂದು ಸಲ ನಿಲ್ಲಿಸ್ಬೋದು. ಹಾಂ, ಅಲ್ಲಿ ಹೇಳಿದ ಟೈಮ್ ಒಳಗೆ ಪಾಸ್ ಆಗಬೇಕು. ಹೇಳಿದ ಟೈಮ್ ಒಳಗೆ ಅಲ್ಲಿ ಪಾಸ್ ಆಗಬೇಕು. ತಡಿ, ತಗೋಬೇಡ, ರೈನ್ಕೋಟ್ ಹಾಕಾದ್ಮೇಲೆ ತಗೋ. ಎಲ್ಲಿಗೆ ಹೇಳ್ಬೇಕಂದ್ರೆ ಹೆಲ್ಮೆಟ್ ತಗೋಬೇಕಕ್ಕ. ತಗೊಳ್ಳಿ. K31EE 6968. ಸರ್, 2 ಬೈಕು. ನಾವು ಹೊರನಾಡು. ಹಾಂ, ನಾವು ಸಿರ್ಸಿ. K31EE 6968. ಹೇಳ. ಮತ್ತೊಂದು K31EE 6227. ಹಾಂ, 1 ಗಂಟೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಔಟ್ರ್ ಚೆಕ್ ಪೋಸ್ಟ್? ಹಾಂ, 1.5 ಗಂಟೆ ಹಾಕಿದೆ. ಸರ್, ಓಪನ್ ಎಷ್ಟು ಗಂಟೆಗೆ ಆಗುತ್ತೆ ಒಂಚೂರು ಹೇಳ್ತೀರಾ? ಅಲ್ಲಿ ಚೆಕ್ ಪೋಸ್ಟ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ? ಮಾರ್ನಿಂಗ್. ಹಾಂ, 24 hours ಓಪನ್. ಹಾಂ, ನೋಡಿಕೊಂಡು ಬಿಡೋದು ಅಷ್ಟೇ. ಓಕೆ. ಇದ್ರೆ ಮಾತ್ರ. ಹಾಂ ಹಾಂ, ಟೂರಿಸ್ಟ್ ಎಲ್ಲ ಇಲ್ಲ ಹಾಗೆ. ಓಕೆ, ಥ್ಯಾಂಕ್ಸ್ ಸರ್. ಹೇಟ್ಗಳ ಸರಿಯಾ? ಸೊ ಇಲ್ಲಿ ಚೆಕ್ ಪೋಸ್ಟಲ್ಲಿ ನಿಮ್ಮ ಗಾಡಿಯನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಅವರು ನಿಮಗೆ ಟೈಮಿಂಗ್ ಹಾಕ್ಕೊಡ್ತಾರೆ. ಯೂಶ್ವಲಿ 1 ಗಂಟೆ ಟೈಮ್ ಕೊಡ್ತಾರೆ. ಬಟ್ ನಮಗೆ ನಾವು ಟೆಂಪಲ್ ಹೋಗ್ತಾ ಇದ್ದೀವಿ, ಅದಕ್ಕೆ 1.5 hour ಕೊಟ್ಟಿದ್ದಾರೆ. ಸೊ ಮಿಡಲಲ್ಲಿ ನಿಲ್ಲಿಸ್ಬಾರ್ದಂತೆ. 1 ಗಂಟೆಗಿಂತ ಜಾಸ್ತಿ ನೀವು ಟೈಮ್ ಸ್ಪೆಂಡ್ ಮಾಡಿ ಆ ಕಡೆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಾ ನೀವು 1 ಗಂಟೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಈ ರೋಡಲ್ಲಿ ಅಂತ ಅಂದರೆ ನಿಮಗೆ ಎಕ್ಸ್ಟ್ರಾ ಫೈನ್ ಬೀಳುತ್ತೆ. ಸೊ ಬಿ ಕಾಷಿಯಸ್. ಮಿಡಲ್ ರೋಡಲ್ಲಿ ನಿಲ್ಲಿಸ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡಬೇಡಿ. ಆ್ಯಂಡ್ 24/7 ಚೆಕ್ ಪೋಸ್ಟ್ ಓಪನ್ ಇರುತ್ತೆ. ಬಟ್ ನೈಟ್ ಟೈಮಲ್ಲೆಲ್ಲ ಲೋಕಲ್ ಬಿಟ್ಟು ಟೂರಿಸ್ಟ್ಗೆ ಅಲೋ ಮಾಡಲ್ಲ ಅಂತೆ. ಓಕೆನಾ? ಸೊ ಹೆವಿ ಫಾರೆಸ್ಟ್ ರೋಡ್ ಇದು, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಮಳೆ ಕೂಡ ತುಂಬ ಬರ್ತಾ ಇದೆ.
ಬಟ್ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಹೆಂಗೋ ವೀಡಿಯೋ ಮಾಡಿಕೊಂಡು ಇದನ್ನು ಇನ್ಫಾರ್ಮೇಷನನ್ನು ನಿಮಗೆ ಕೊಡಬೇಕಿತ್ತು. ಅದಕ್ಕೋಸ್ಕರ ಅಲ್ಲಿ ಅವ್ರ ಹತ್ರ ಕೇಳಿದೆ, ಆಫೀಸರ್ ಹತ್ರ. ಇದು ಕಾಯ್ದಿಟ್ಟ ಅರಣ್ಯ ಪ್ರದೇಶ, ರಿಸರ್ವ್ಡ್ ಫಾರೆಸ್ಟಲ್ಲಿ ಬರುತ್ತೆ. ಸೊ ದ್ಯಾಟ್ಸ್ ದ ರೀಸನ್ ದೇ ಡೂ ಹ್ಯಾವ್ ಅ ಟೈಮಿಂಗ್ಸ್ ಟು ಎಕ್ಸಿಟ್ ದಿಸ್ ರೋಡ್. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಕುದುರೆಮುಖ ರೋಡ್. ಏನು ಹೆವೆನ್ ಆನ್ ದಿ ಅರ್ತ್ ಅಂತ ಹೇಳ್ತಾರಲ್ಲ, ಆ ಥರ ಹೇಳ್ಬೋದು ಈ ರೋಡ್ಗೆ. ಸೊ ಪ್ರತಿಯೊಂದು ವೆಹಿಕಲ್ನು ಇಲ್ಲಿ ಚೆಕ್ ಮಾಡಿ ಬಿಡ್ತಾರೆ. ಅಲ್ಲಿ ಚೆಕ್ ಅಂದರೆ ನೀವು ಏನಂದರೆ ಕಂಪಲ್ಸರಿ ಅಲ್ಲೇ ಎಕ್ಸಿಟ್ ಆಗ್ತಾನೋ ನೀವು ಟೈಮಿಂಗ್ ಒಂದು ಏನು ಬರೋದು ಕೊಡ್ತಾರಲ್ಲ, ರಿಟರ್ನಲ್ಲಿ ಟೈಮಿಂಗಿಂದ ಬರ್ಕೊಡ್ತಾರಲ್ಲ, ಅದನ್ನು ತೋರಿಸ್ಬೇಕು. ಈ ಕಡೆ ಆ ಕಡೆ ಏನು ಎರಡೂ ಕಡೆ ಚೆಕ್ ಪೋಸ್ಟಲ್ಲೂ ನಿಮಗೆ ಎಂಟ್ರಿ ಎಕ್ಸಿಟ್ ಇದೆ. ಸೊ ಹಾಗೇನು ನಾನು ಫಾಗ್ ಇದಾಗತ್ತೆ ಅಂತ ಲೆನ್ಸ್ ರಿಮೂವ್ ಮಾಡಿ ನಾರ್ಮಲ್ ಇಟ್ಟಿದ್ದೀನಿ ಕ್ಯಾಮ್ರಾಕ್ಕೆ. ಸೊ ಹೋಪ್ಫುಲಿ ಸ್ವಲ್ಪ ಆದರೂ ಕ್ಲಾರಿಟಿ ಚೆನ್ನಾಗಿದೆ, ವಿಸಿಬಿಲಿಟಿ ಅಂತ ಅಂದ್ಕೋತೀನಿ. ಇಲ್ಲಿ ಒಂದು ಫೋಟೋ ತಗೋಬೇಕು. ಎಲ್ಲಿ ಅಂದರೆ ಎಲ್ಲ ಆ ಬ್ರಿಡ್ಜ್ ಹತ್ರ ನಿಲ್ಲಿಸಿ ಫೋಟೋ ತಗೋತಾರೆ. ಅದು ಎಲ್ಲಿದೆ ಅಂತ ನೋಡಬೇಕು. ಅದೊಂದು ಫೋಟೋ ತಗೊಂಡು ಅಷ್ಟೇ, ಮತ್ತೇನು ಜಾಸ್ತಿ ಇಲ್ಲ. ಕುದುರೆಮುಖ ಇದು ಏನಂತಾರೆ ಟೌನು, ಗೋಸ್ಟ್ ಟೌನು, ಅದೊಂದು ನೋಡಬೇಕು. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.